ಸ್ನೇಹಿತರೆ, ಗಣೇಶ ಚತುರ್ಥಿಯ ಪ್ರಯುಕ್ತ ಇಂದು ನಾವು ಯಾಕೆ ಇಲಿಯು ಗಣೇಶನ ವಾಹನವಾಯಿತು ಎಂಬ ಕಥೆಯನ್ನು ಕೇಳೋಣ ಬನ್ನಿ. ಒಮ್ಮೆ ಕ್ರೂಂಚ ಎಂಬ ಗಂಧರ್ವನು ಇಂದ್ರನ ಆಸ್ಥಾನದಲ್ಲಿ ಅಚಾತುರ್ಯದಿಂದ ವಾಮದೇವ ಎಂಬ ಮುನಿಯ ಕಾಲನ್ನು ತುಳಿದು ಅವರ ಶಾಪದಿಂದ ದೊಡ್ಡ ಇಲಿಯಾಗುತ್ತಾನೆ. ಆ ಇಲಿಯು ಋಷ್ಯಾಶ್ರಮಗಳನ್ನು, ಅವರ ಯಜ್ಞ ಯಾಗಾದಿಗಳನ್ನು ನಾಶ ಮಾಡಿ ಅವರನ್ನು ಭಯಭೀತರನ್ನಾಗಿಸುತ್ತಿದ್ದ. ಋಷಿಗಳು ಸಂಕಟಪಟ್ಟು ಸಂಕಟ ಮೋಚನ ವಿಘ್ನ ವಿನಾಶಕ ವಿನಾಯಕನನ್ನು ಪ್ರಾರ್ಥಿಸುತ್ತಾರೆ. ಆಗ ಗಣೇಶನು ತನ್ನ ಪಾಶಾಸ್ತ್ರದಿಂದ ಆ ಇಲಿಯನ್ನು ಬಂಧಿಸಿದಾಗ ಕ್ರೂಂಚನು ಭಯದಿಂದ ಕಂಪಿಸಿ ಪಶ್ಚಾತ್ತಾಪ ಪಟ್ಟು ಗಣೇಶನ ಶರಣಾಗುತ್ತಾನೆ. ತನ್ನ ತಪ್ಪನ್ನು ಕ್ಷಮಿಸಿ ಸೇವಕನಾಗಿ ಬದುಕಲು ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದಾಗ ಗಣೇಶನು ಅವನ ಭಕ್ತಿ ಹಾಗೂ ಪಶ್ಚಾತ್ತಾಪವನ್ನು ಕಂಡು ಇಂದಿನಿಂದ ನೀನು ನನ್ನ ವಾಹನವಾಗಿ ನನಗೆ ಗೌರವ ತರುವಂತೆ ಇರು ಎಂದು ಆಶೀರ್ವದಿಸಿದಾಗ ಅವನು ಗಣಪತಿಯ ವಾಹನವಾಗಿ ಪರಿವರ್ತಿತನಾಗುತ್ತಾನೆ. ಹೀಗೆಯೇ ಒಂದು ಶಾಪಿತ ಗಂಧರ್ವನು ವಿನಾಯಕನ ಕೃಪೆಯಿಂದ ಇಂದಿಗೂ ಪೂಜಿಸಲ್ಪಡುವ ಗಣಪತಿಯ ವಾಹನನಾಗುತ್ತಾನೆ. ಇದೇ ಕಾರಣದಿಂದ ಗಣೇಶನಿಗೆ ಮೂಷಿಕ ವಾಹನ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಾರೆ. ಧನ್ಯವಾದಗಳು. ಇದೇ ತರಹದ ಇನ್ನಷ್ಟು ಕುತೂಹಲಕಾರಿ ಕಥೆಗಳನ್ನು ಕೇಳಲು ಲೈಕ್, ಕಾಮೆಂಟ್, ಶೇರ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಕಥೆಯೊಂದನ್ನ ಹೇಳುವೆ ಪೇಜ್ ಅಥವಾ ಚಾನೆಲ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ.